ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಸತತವಾಗಿ 10 ವರ್ಷದಿಂದ ನಡೆಯುತ್ತಿರುವ ಮಾವು ಮೇಳಕ್ಕೆ ಬಂದಿದ್ದೀವಿ. ಸೊ ಈ ವರ್ಷದ ಮಾವು ಮೇಳ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕ್ಸ್ ಶೇಖರಣೆ ಇತ್ತು. ಸೊ ಗಡಿಗೆಯಲ್ಲಿ ಎಷ್ಟು ಚೆನ್ನಾಗಿ ಹಾಕಿಟ್ಟಿದ್ದಾರೆ. ನೆಕ್ಸ್ಟು ಈ ಸೈಡು ಮ್ಯಾಂಗೋ ಜ್ಯೂಸ್ ಅಂತೆ ಕೇಸರಿಂದ ಮಾಡಿದ್ದು. ಸೊ ಇದನ್ನು ನೋಡಿ ವಾಪಸ್ ಬರ್ತೀವಿ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳಿ ಬಂದ್ವಿ. ಅದಾದಮೇಲೆ ನಂದಿ ಸಾವಯವ ಹಣ್ಣುಗಳು ಅಂಕಲ್ಲು ನಮ್ಮ ಡ್ಯಾಡಿಗೆ ಪರಿಚಯ ಇದ್ದರು. ಸೊ ಈ ಅಂಕಲ್ ಸ್ವಲ್ಪ ಮಾತಾಡಿದರು, ಅವ್ರ ಜೊತೆ ಮಾತಾಡ್ಕೊತ ನಿಂತ್ವಿ. ಅದಾದಮೇಲೆ ಹಾಗೆ ಮುಂದೆ ನೋಡ್ಕೊತ ಬಂದ್ವಿ. ಸಾಕಷ್ಟು ವೆರೈಟೀಸ್ ಆಫ್ ಹಣ್ಣುಗಳು ಇಲ್ಲಿದ್ದಾವೆ. ಸೊ ಎಲ್ಲವೂ ಅಡಿಗಿಟ್ಟಿದ್ವಿ. ಆಮೇಲೆ ಡೈಲಿ ರೇಟ್ ಚೇಂಜ್ ಆಗುತ್ತಂತೆ, ಆ ಪಟ್ಟಿನೂ ಇತ್ತು. ಆಮೇಲೆ ಇದು ಕೊಬ್ಬರಿಕಾಯಿ ಅಂತ ಕೊಟ್ಟರು, ಟೇಸ್ಟ್ ಮಾಡಿ ಅಂತಲೂ ಕೊಟ್ಟರು. ತುಂಬ ಸ್ವೀಟಾಗಿತ್ತು. ಆಮೇಲೆ ಮಾವಿನಕಾಯಲ್ಲೇ ಕರ್ನಾಟಕ ಮ್ಯಾಪ್ ಮಾಡಿದ್ರು, ಅದಂತೂ ನೋಡೋಕೆ ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಸಾಕಷ್ಟು ವೆರೈಟೀಸ್ ಆಫ್ ಹಣ್ಣುಗಳು ಇಲ್ಲಿದ್ವು. ಕೇಸರ್, ಆಪೂಸ್, ಬೇನಿಸ್, ಸಿಂಧೂರ, ಮಲ್ಲಿಕ, ಹೀಗೆ ಹಲವಾರು ಹಣ್ಣುಗಳು ಮತ್ತು ಉಪ್ಪಿನಕಾಯಿಗಳು ಇದ್ವು. ನೋಡಿ ಇಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಲ್ಲಿ ಹಣ್ಣು ಮಾರ್ತಾಯಿದ್ರು. ಸೊ ಇಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸ್ ಇಟ್ಟಿದ್ದಾರೆ. ಈ ಥರ ಎಲ್ಲ ಹಣ್ಣುಗಳದ್ದು ಹೆಸರು ಚೀಟಿ ಬರೆದಿಟ್ಟಿದ್ದಾರೆ. ಈ ಅಣ್ಣನ ಕೇಳಿದೆ ಎಷ್ಟು ವೆರೈಟೀಸ್ ಇದ್ದಾವೆ ಅಂತ. ಅಣ್ಣಂಗೂ ಗೊತ್ತಿಲ್ಲ, ಇಲ್ಲಿ ಇಟ್ಟಿದ್ದೀವಲ್ಲ ಇಷ್ಟು ವೆರೈಟೀಸು ಇದ್ದಾವೆ ಅಂತ ಹೇಳಿದರು. ಸೊ ನನಗಂತೂ ತುಂಬ ಖುಷಿ ಆಯಿತು ಮಾವು ಮೇಳಕ್ಕೆ ಹೋಗಿದ್ದು. ನೀವು ಹೋಗಿಲ್ಲ ಅಂದರೆ ಒನ್ ಟೈಮ್ ವಿಸಿಟ್ ಮಾಡಿ. ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಥ್ಯಾಂಕ್ ಯು.